ರಂಜಾನ್ ಹಬ್ಬದ ದಾನವೇ ವೃದ್ಧಿಗೆ ಮರಣ ಶಾಸನ ಪಟ್ಟರು. ಜನ ಹಣ ಕೊಟ್ಟಿದ್ದಕ್ಕೆ ಪಕ್ಕದಲ್ಲಿದ್ದ ಭಿಕ್ಷುಕರೇ ಹೊಡೆದು ಕೊಂದರು. ಪವಿತ್ರ ರಂಜಾನ್ ಹಬ್ಬದ ದಿನದಂದು ರಾಜಧಾನಿ ಬೆಂಗಳೂರಿನಲ್ಲಿ ಅತ್ಯಂತ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಹಬ್ಬದ ಸಂಭ್ರಮದಲ್ಲಿ ಜನರೆಲ್ಲರೂ ಪ್ರಾರ್ಥನೆಯಲ್ಲಿ ತೊಡಗಿದ್ದ ವೇಳೆ ಮಸೀದಿಯ ಮುಂಭಾಗವೇ ಭಿಕ್ಷಾಟನೆ ಮಾಡ್ತಾ ಇದ್ದ ವೃದ್ಧೆಯೊಬ್ಬರನ್ನ ಅವರ ಸಹಚರರೇ ಹಣದ ಹಂಚಿಕೆ ವಿಚಾರಕ್ಕಾಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಈ ಘಟನೆ ನಗರದ ನೀಲಸಂದ್ರದ ಉಮರ್ ಫಾರೂಕ್ ಮಸೀದಿ ಬಳಿ ನಡೆದಿದ್ದು ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶ ಮೂಡಿಸಿದೆ. ಹಾಗಾದ್ರೆ ಏನಿದು ಘಟನೆ? ಈ ಸ್ಟೋರಿ ನೋಡಿ. ಕೊಲೆಯಾದ ದುರ್ದೈವಿ ವೃದ್ಧೆಯನ್ನ 68 ವರ್ಷದ ಶಕೀರಾ ಎಂದು ಗುರುತಿಸಲಾಗಿದ್ದು, ಇವರು ಹಲವು ವರ್ಷಗಳಿಂದ ನೀಲಸಂದ್ರ ಭಾಗದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು. ರಂಜಾನ್ ಹಬ್ಬದ ದಿನವಾದ್ದರಿಂದ ಮಸೀದಿಗೆ ಬರುವ ಭಕ್ತರು ಉದಾರವಾಗಿ ದಾನ ಧರ್ಮ ಮಾಡ್ತಾ ಇದ್ರು. ವಯಸ್ಸಾದ ವೃದ್ಧ ಎಂಬ ಕಾರಣಕ್ಕೆ ಶಕೀರಾಗೆ ಇತರರಿಗಿಂತ ಹೆಚ್ಚಿನ ಹಣ ಸಂಗ್ರಹವಾಗಿತ್ತು. ಇದೇ ವಿಷಯ ಇವರ ಜೊತೆಯಲ್ಲಿಯೇ ಭಿಕ್ಷಾಟನೆ ಮಾಡ್ತಾ ಇದ್ದ ಹುಸೇನ್, ರೇಷ್ಮಾ ಮತ್ತು ಫಯಾಜ್ ಎಂಬುವರ ಕಣ್ಣನ್ನ ಕೆಂಪು ಮಾಡಿದ. ಆರೋಪಿಗಳಾದ ಹುಸೇನ್, ರೇಷ್ಮಾ ಮತ್ತು ಫಯಾಜ್ ಅವರು ಶಕೀರಾ ಬಳಿ ಹೋಗಿ, ನಿನಗೆ ವಯಸ್ಸಾಗಿದೆ ಎಂದು ಜನ ಜಾಸ್ತಿ ಹಣ ನೀಡ್ತಾ ಇದ್ದಾರೆ, ನಮಗೆ ಇವತ್ತು ಹಣದ ಶೇಖರಣೆ ಕಡಿಮೆ ಆಗಿದೆ, ನಿನಗೆ ಬಂದಿರುವ ಹಣದಲ್ಲಿ ನಮಗೂ ಸಮನಾದ ಶೇರ್ ನೀಡು ಎಂದು ಗಲಾಟೆಯನ್ನ ತೆಗೆದಿದ್ದಾರೆ. ಆದರೆ ಶಕೀರಾ ಇದಕ್ಕೆ ಒಪ್ಪದಿದ್ದಾಗ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಸಂಭ್ರಮದ ಹಬ್ಬದ ದಿನವೇ ಮಾನವೀಯತೆ ಮರೆತ ಹಂತಕರು ಅಲ್ಲೇ ಬಿದ್ದಿದ್ದ ಮರದ ದೊಣ್ಣೆಯಿಂದ ಶಕೀರಾ ಅವರ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ವೃದ್ಧೆ ಮಸೀದಿಯ ಮುಂಭಾಗದ ರಸ್ತೆಯಲ್ಲೇ ಕುಸಿದು ಬಿದ್ದು ಕೊನೆಯುಸಿರೆಳೆದಿದ್ದಾರೆ. ಘಟನೆ ನಡೆದ ತಕ್ಷಣ ಅಶೋಕನಗರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಪೊಲೀಸರು ಆರೋಪಿಗಳ ಪತ್ತೆಗೆ ಜಾಲ ಬೀಸಿದ್ದಾರೆ. ಪವಿತ್ರ ಹಬ್ಬದ ದಿನದಂದು ಕೇವಲ ಭಿಕ್ಷೆಯ ಹಣಕ್ಕಾಗಿ ಇಂತಹ ಕ್ರೂರ ಕೃತ್ಯ ಎಸಗಿರುವುದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ. ಒಂದು ಕಡೆ ಇಡೀ ನಗರ ಹಬ್ಬದ ಸಂಭ್ರಮದಲ್ಲಿದ್ರೆ, ಮತ್ತೊಂದೆಡೆ ಹಸಿದ ಹೊಟ್ಟೆಗೆ ಭಿಕ್ಷೆ ಬೇಡ್ತಾ ಇದ್ದವರ ನಡುವೆಯೇ ಈ ಘೋರ ಹತ್ಯೆ ನಡೆದಿದೆ. ಹಣದ ಹಂಚಿಕೆ ವಿಚಾರದಲ್ಲಿ ಉಂಟಾದ ಅಸೂಹೆ ಒಬ್ಬ ಜೀವವನ್ನೇ ಬಲಿ ಪಡೆದಿದೆ. ಈ ಸಂಬಂಧ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ.